ಮನೆ ಅಥವಾ ಆಫೀಸ್ ಶಿಫ್ಟಿಂಗ್ ಮಾಡ್ಬೇಕು, ಹೇಗಪ್ಪ ಶಿಫ್ಟ್ ಮಾಡೋದು, ಒಂದ್ ಜಾಗದಿಂದ ಒಂದ್ ಜಾಗಕ್ಕೆ ಇಷ್ಟು ಐಟಮ್ಸ್ ನ ಹೇಗೆ ನಾನು ಶಿಫ್ಟ್ ಮಾಡಕ್ ಆಗತ್ತೆ, ಯಾರ್ ಹೆಲ್ಪ್ ಕೇಳಲಿ, ವೆಹಿಕಲ್ ಹೇಗೆ ಅರೇಂಜ್ ಮಾಡ್ಲಿ, ಶಿಫ್ಟ್ ಮಾಡುವಾಗ ಏನಾದ್ರು ಡ್ಯಾಮೇಜ್ ಆಗ್ಬಿಟ್ರೆ, ಈ ತರ ಟೆನ್ಷನ್ ಮಾಡ್ಕೊಂಡು ನೀವಿದ್ದೀರಾ ಅಂದ್ರೆ ಐ ಹ್ಯಾವ್ ಅ ಸೊಲ್ಯೂಷನ್ ಫಾರ್ ಯು. ರೀಸೆಂಟ್ ಆಗಿ ನನ್ನ ಫ್ರೆಂಡ್ ಅವ್ರ ಮನೆ ಶಿಫ್ಟ್ ಮಾಡಿದ್ರು. ಕಂಪ್ಲೀಟ್ ಶಿಫ್ಟಿಂಗ್ ಅಲ್ಲಿ ಅವ್ರಿಗೆ ಹೆಲ್ಪ್ ಮಾಡಿದ್ದು ಶಿಫ್ಟ್ ಕಾರ್ಟ್ ಅವ್ರು. ಐ ವಾಸ್ ಸೋ ಅಮೇಸ್ಡ್. ಅವ್ರ ಸರ್ವಿಸ್ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ, ನಾವೇ ನಿಂತ್ಕೊಂಡು ಮಾಡಿದ್ರು ಅಷ್ಟು ನೀಟಾಗಿ ನಾವು ಶಿಫ್ಟಿಂಗ್ ನ ಮಾಡೋದಕ್ಕಾಗಲ್ಲ. ಕಿಚನ್ ಅಲ್ಲಿ ಇರುವಂತ ಸಣ್ಣ ಸಣ್ಣ ಐಟಮ್ಸ್ ಇರ್ಬೋದು, ಅಥವಾ ಎಕ್ಸ್ಪೆನ್ಸಿವ್ ಆಗಿರೋ ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್ ಆಗ್ಬೋದು, ಇಲ್ಲ ನಿಮ್ಮ ಬೆಡ್, ಸೋಫಾ ಆಗ್ಬೋದು, ಪ್ರತಿಯೊಂದಕ್ಕೂ ಈಕ್ವಲಿ ಕೇರ್ ತಗೊಳ್ತಾರೆ. ಕಂಪ್ಲೀಟ್ ರ್ಯಾಪ್ ಮಾಡಿ ಸೇಫ್ ಆಗಿ ಶಿಫ್ಟ್ ಮಾಡ್ತಾರೆ. ನಾವೇ ನಿಂತ್ಕೊಂಡು ಶಿಫ್ಟ್ ಮಾಡಿದ್ರೆ ಈ ತರ ಎಲ್ಲ ಮಾಡಕ್ ಆಗಲ್ಲ ಬಿಡಿ. ಅದರಲ್ಲೂ ಫಸ್ಟ್ ಆರ್ ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀರಾ ಅಂತ ಹೇಳಿದ್ರೆ ಆ ಐಟಮ್ಸ್ ನ ಇಡೋದು ಎಷ್ಟು ಕಷ್ಟ ಅಂತ ನಿಮ್ಗೂ ಗೊತ್ತಿರುತ್ತೆ. ಇವ್ರ ಹತ್ರ ಬೇರೆ ಬೇರೆ ಸರ್ವಿಸಸ್ ಕೂಡ ಇದೆ. ಮನೆ ಶಿಫ್ಟಿಂಗ್, ಆಫೀಸ್ ಶಿಫ್ಟಿಂಗ್, ಹಾಗೆ ನಿಮ್ಮ ವೆಹಿಕಲ್ ನ ಒಂದು ಜಾಗದಿಂದ ಅಥವಾ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಕಳಿಸ್ಬೇಕು ಅಂತ ನೋಡ್ತಿದ್ರೆ, ಅಥವಾ ಮನೇಲಿ ತುಂಬಾ ಐಟಮ್ಸ್ ಇದೆ, ಆಫೀಸ್ ಐಟಮ್ಸ್ ತುಂಬಾ ಇದೆ, ಸ್ಟೋರ್ ಮಾಡಕ್ಕೆ ನಂಗೆ ಎಕ್ಸ್ಟ್ರಾ ಜಾಗ ಬೇಕು ಅಂತಿದ್ರೆ ರೆಂಟಲ್ ಗೆ ಕೂಡ ಜಾಗ ಕೊಡ್ತಾರೆ. ಸೊ ನೀವೇನಾದ್ರು ಮನೆ ಶಿಫ್ಟ್ ಮಾಡ್ಬೇಕು, ಆಫೀಸ್ ಶಿಫ್ಟ್ ಮಾಡ್ಬೇಕು ಅಂತ ನೋಡ್ತಾ ಇದ್ದೀರಾ ಅಂದ್ರೆ, ಅಥವಾ ಈ ತರ ಸರ್ವಿಸ್ ಗಳು ಬೇಕು ಅಂತ ನೋಡ್ತಾ ಇದ್ದೀರಾ ಅಂದ್ರೆ, ಈ ಕೆಳಗಡೆ ಮೆನ್ಷನ್ ಮಾಡಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರ ವೆಬ್ಸೈಟ್ ನ ಕೂಡ ವಿಸಿಟ್ ಮಾಡಬಹುದು. ಅಂಡ್ ಆಲ್ಸೋ ಇವಾಗ ಆಷಾಢ ಆಫರ್ ಕೂಡ ನಡೀತಿದೆ, ಮಿಸ್ ಮಾಡ್ಕೋಬೇಡಿ.